ಎಲ್ಲರಿಗೂ ನಮಸ್ಕಾರ ಹಾಗೂ ಮೂರನೇ ಸೆಷನ್ಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಜೂಲಿಯಸ್ ಸೀಸರ್ ನಾಟಕದ ಮೊದಲನೆಯ ಅಂಕ ಅಂದರೆ ಆ್ಯಕ್ಟ್ 1 ಏನು ಹೇಳುತ್ತೆ, ಅಲ್ಲಿ ಏನೇನು ನಡೆಯುತ್ತೆ ಅನ್ನೋಂಥ ವಿಷಯವನ್ನು ನಾವು ತಿಳ್ಕೊಳ್ತೀವಿ. ವೆಲ್ಕಮ್ ಟು ದಿ ನ್ಯೂ ಸೆಷನ್. ಇನ್ ದಿಸ್ ಸೆಷನ್ ವಿ ಆರ್ ಟೇಕಿಂಗ್ ಅಪ್ ಆ್ಯಕ್ಟ್ 1 ಆಫ್ ದಿ ಡ್ರಾಮಾ ಜೂಲಿಯಸ್ ಸೀಸರ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಜೂಲಿಯಸ್ ಸೀಸರ್ ನಾಟಕವು 5 ಅಂಕಗಳಲ್ಲಿ ಬರೆದಿರ್ತಾರೆ. 5 ಆ್ಯಕ್ಟ್ ಇದೆ ಇದರಲ್ಲಿ. ಮೊದಲನೇ ಆ್ಯಕ್ಟ್ನಲ್ಲಿ 3 ಸೀನ್ಗಳನ್ನು ನಾವು ನೋಡಬಹುದು. ಈ 3 ಸೀನ್ಗಳಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಸೀನ್ಗಳಲ್ಲಿ ಇಂಟ್ರೊಡಕ್ಷನನ್ನು ನಾವು ಕಾಣಬಹುದು. ಮೊದಲನೆಯ ಸೀನು, ಮೊದಲನೇ ಆ್ಯಕ್ಟ್ ಪೂರ್ತಿ ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಈ ಇಂಟ್ರೊಡಕ್ಷನ್ನಲ್ಲಿ ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾರ್ಯಾರು, ಅವರ ಇಂಟೆನ್ಷನ್ಸ್ ಏನು, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವರ ಆ್ಯಟಿಟ್ಯೂಡ್ ಏನು, ಈ ವಿಷಯಗಳನ್ನ ತಿಳ್ಕೊಳ್ತೀವಿ. ಇನ್ ದಿಸ್ ಫಸ್ಟ್ ಆ್ಯಕ್ಟ್ ವಿ ಆರ್ ಹ್ಯಾವಿಂಗ್ ಅನ್ ಇಂಟ್ರೊಡಕ್ಷನ್ ಆಫ್ ದಿ ಕ್ಯಾರೆಕ್ಟರ್ಸ್, ದ ಪ್ಲಾಟ್, ದ ಸ್ಟೋರಿ ಲೈನ್ ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ದಿ ಡ್ರಾಮಾ. ವಿ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಟು ದ ಥೀಮ್ ಆಫ್ ದಿ ಡ್ರಾಮಾ ಆಸ್ ವೆಲ್. When the first scene starts, we see that people are celebrating on the streets. We also get to know that Julius Caesar has defeated Pompey, who was the ruler before Julius Caesar, and the people seem to be very happy about the situation, but the senators are not very happy because there are still supporters of Pompey and his sons. The whole family has been killed. In their enthusiasm, people have placed crowns on Julius Caesar's statues which are present all across the city. Now the senators wants to remove all those crowns. ಮೊದಲನೆಯ ಸೀನ್ನಲ್ಲಿ ನಾವು ನೋಡ್ತೀವಿ, ಜನರೆಲ್ಲರೂ ರಸ್ತೆಗಿಳಿದು ಸಂಭ್ರಮ ಪಡ್ತಾ ಇದ್ದಾರೆ. ಏನನ್ನು ಸಂಭ್ರಮ ಪಡ್ತಾ ಇದ್ದಾರೆ, ಏನನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಜೂಲಿಯಸ್ ಸೀಸರ್ನ ಗೆಲುವು. ಜೂಲಿಯಸ್ ಸೀಸರ್ ಗೆದ್ದಿದ್ದಾದರೂ ಏನನ್ನು? ಜೂಲಿಯಸ್ ಸೀಸರ್ ಗೆದ್ದಿದ್ದು ರೋಮ್ ನಗರದ ಆಡಳಿತವನ್ನು. ಇಲ್ಲಿವರೆಗೆ ಪಾಂಪೆ ರೋಮ್ನ ಆಡಳಿತಗಾರನಾಗಿದ್ದ. ಆದರೆ ಈಗ ಜೂಲಿಯಸ್ ಸೀಸರ್ ಅವನನ್ನು ಸೋಲಿಸಿ, ಅವನನ್ನು ಸರ್ವನಾಶ ಮಾಡಿ, ಅವನ ಮಕ್ಕಳನ್ನು, ಫ್ಯಾಮಿಲಿಯನ್ನು ಪೂರ್ತಿಯಾಗಿ ಕೊಂದು ತಾನೇ ಮುಂದಿನ ಆಡಳಿತಗಾರ ಆಗ್ತಾನೆ. ಇಂಥ ಸಂದರ್ಭದಲ್ಲಿ ಜನರು ಬಹಳ ಖುಷಿಯಿಂದ ಆದರಿಸ್ತಾ ಇದ್ದಾರೆ ಜೂಲಿಯಸ್ ಸೀಸರ್ನ. ಆದರೆ ಪಾಂಪೇನ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಇದ್ದಂತಹ ಸೆನೇಟರ್ಸು ಅಥವಾ ಮಂತ್ರಿಗಳು ಯಾರಿದ್ರೋ ಅವ್ರುಗಳಿಗೆ ಈ ವಿಚಾರಗಳಲ್ಲಿ ಖುಷಿ ಕಾಣಿಸ್ತಾ ಇಲ್ಲ. ಏನಕ್ಕಂತ ಹೇಳಿದರೆ, ಪಾಂಪೆಯನ್ನು ಜೂಲಿಯಸ್ ಸೀಸರ್ ಕೊಂದು ಅವನ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾನೆ ಅನ್ನುವಂಥ ಒಂದು ಮನಸ್ಥಿತಿ ಅವ್ರದ್ದಾಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಜನರನ್ನು ಬೈದು, ನೀವು ಇಷ್ಟು ದಿವಸ ಪಾಂಪೆ ಆಡಳಿತಗಾರಾಗಿದ್ದಾಗ ಪಾಂಪೆಗೆ ಜೈಕಾರ ಹಾಕ್ತಾಯಿದ್ರಿ, ಈಗ ಜೂಲಿಯಸ್ ಸೀಸರ್ ಗೆದ್ದ ಅಂಥೇಳಿ ಜೂಲಿಯಸ್ ಸೀಸರ್ಗೆ ಜೈಕಾರ ಹಾಕ್ತಾ ಇದ್ದೀರಾ, ನಾಳೆ ದಿವಸ ಮತ್ತೆ ಯಾರು ಬಂದ್ರೂ ಕೂಡ ನೀವು ಜೈಕಾರ ಹಾಕ್ತಾ ಇರ್ತೀರಾ. ಈ ರೀತಿ ನಡವಳಿಕೆ ಇಟ್ಕೊಳ್ಳೋವಂಥದ್ದು ನಿಮಗೆ ನಾಚಿಕೆ ಆಗಬೇಕು. ಇಷ್ಟು ದಿವಸದ ನಿಮ್ಮ ಆಡಳಿತಗಾರ ತನ್ನ ಪೂರ್ತಿ ಫ್ಯಾಮಿಲಿಯೊಂದಿಗೆ ಸರ್ವನಾಶ ಆಗಿರೋದನ್ನು ನೀವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಇದು ಬಹಳ ತಪ್ಪು ಅಂತ ಹೇಳಿ ಜನರನ್ನು ಬೈದು ತಮ್ಮ ತಮ್ಮ ಮನೆಯ ಕಡೆಗೆ ಓಡಿಸ್ತಾರೆ. ಇದಿಷ್ಟೇ ಸಾಲಲ್ಲ ಅಂಥೇಳಿ ಈ ಸಪೋರ್ಟರ್ಸ್ ಅಥವಾ ಜನಗಳೇನಿದ್ದಾರೆ ಅವರು ಜೂಲಿಯಸ್ ಸೀಸರ್ನ ಸ್ಟ್ಯಾಚ್ಯುಗಳನ್ನು ಹುಡುಕಿ ಪ್ರತಿಯೊಂದು ಜೂಲಿಯಸ್ ಸೀಸರ್ ಸ್ಟ್ಯಾಚ್ಯು ಮೇಲೂ ಒಂದು ಕಿರೀಟವನ್ನು ತೊಡಿಸಿ ಅವನೇ ಮುಂದಿನ ರಾಜ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡಿಬಿಟ್ಟಿರ್ತಾರೆ. ಇದು ಸೆನೆಟರ್ಸ್ಗೆ ಇಷ್ಟ ಆಗೋದಿಲ್ಲ. ಅವರೆಲ್ಲರೂ ಸೇರಿ ಎಲ್ಲ ಕಿರೀಟಗಳನ್ನ ತೆಗೆದು ಬಿಸಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. In the second scene, we see that the Caesar about whom we have heard about in the first scene will be seen here. In this scene, it is 15th of February and Caesar has returned to Rome victorious. Now people have gathered to celebrate his victory and to welcome him as well. And among the crowd, there is a soothsayer who warns Julius Caesar about
March 15th, or as he calls it, Ides of March. Then we also see and meet other senators of Julius Caesar's cabinet, or there are also a few friends of Julius Caesar. They all separate from the crowd and they discuss among themselves whatever is happening there. In these discussions, we see that there is an honest opinion that each senator holds about Julius Caesar, which is presented to us. Now, there is Brutus, who is also a very important character in this play, who talks with Cassius, and Brutus is very scared that power may corrupt Julius Caesar's intentions. Rome has a history where it has fought the previous kings, and they have ousted all kings, and the whole concept of a king and a queen has been removed from the administration of Rome. But now it looks as if the people will again bring back the same system of kingship. Brutus does not like this. Brutus is scared that Julius Caesar, whose ancestors had fought a bloody war to end the system, will now re-begin the system again. ಮೊದಲನೇ ಸೀನ್ನಲ್ಲಿ ಜೂಲಿಯಸ್ ಸೀಸರ್ನ ಹೆಸರನ್ನಷ್ಟೇ ಕೇಳಿದ್ದ ನಾವು ಈ ಸೀನ್ನಲ್ಲಿ ಅವನನ್ನು ಕಾಣಲಿಕ್ಕೆ ಸಿಗುತ್ತೆ. ಫೆಬ್ರವರಿಯ 15ನೇ ತಾರೀಕು ವಿಜಯಿಯಾದಂತಹ ಜೂಲಿಯಸ್ ಸೀಸರ್ ರೋಮ್ ನಗರಕ್ಕೆ ವಾಪಸ್ ಬರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಪ್ರಜೆಗಳೆಲ್ಲರೂ, ಅವನ ಸೆನೇಟರ್ಸ್ ಎಲ್ಲರೂ, ತನ್ನ ಸ್ನೇಹಿತರೆಲ್ಲರೂ ತನ್ನ ಕ್ರೌಡ್ನಲ್ಲಿ ನೋಡ್ತಾನೆ. ಎಲ್ಲರೂ ಕೂಡ ತುಂಬ ಖುಷಿಯಲ್ಲಿ ಬಂದು ಅವನನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಸಂದರ್ಭದಲ್ಲಿ ನಾವು ಜೂಲಿಯಸ್ ಸೀಸರ್ನ ಬಹಳ ನಿಕಟ ಸ್ನೇಹಿತರನ್ನು ನೋಡ್ತೀವಿ. ಬ್ರೂಟಸ್ ಒಬ್ಬ ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಡ್ರಾಮಾದಲ್ಲಿ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾನೆ. ಬ್ರೂಟಸ್ ಕ್ಯಾಶಿಯಸ್ನ ಜೊತೆ ಮಾತಾಡ್ತಾ ಇದ್ದಾರೆ. ಬ್ರೂಟಸ್ ಮತ್ತು ಕ್ಯಾಶಿಯಸ್ ಇಬ್ಬರೂ ಸಂಬಂಧಿಕರಾಗಿರ್ತಾರೆ. ಅವರು ಸೆನೇಟರ್ಸ್ ಕೂಡ ಆಗಿರ್ತಾರೆ. ಸೆನೇಟರ್ಸ್ ಅಂತ ಹೇಳಿದರೆ ಮಿನಿಸ್ಟರ್ಸು. ಅವರಿಬ್ಬರೂ ಸಪ್ರೇಟಾಗಿ ಹೋಗಿ ಮಾತಾಡ್ತಾ ಇರ್ತಾರೆ. ಅವ್ರಿಗೇನು ಅನ್ನಿಸ್ತಾ ಇದೆ, ಸೀಸರ್ನ ಗೆಲುವಿನ ಬಗ್ಗೆ ಏನು ಅನ್ನಿಸ್ತಾ ಇದೆ, ಸೀಸರ್ನ ಭವಿಷ್ಯದ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಸೂತ್ಸೇಯರ್ ಅಂತ ಹೇಳಿದರೆ ಭವಿಷ್ಯ ನುಡಿಯುವಂತಹ ಒಬ್ಬ ಜಾದೂಗಾರ ಅಂತ ಹೇಳಿ ಕರಿಬೋದು ನಾವು. ಆ ಸೂತ್ಸೇಯರು ಜೋರಾಗಿ ಜೂಲಿಯಸ್ ಸೀಸರ್ಗೆ ಕ್ರೌಡಿನ ಮಧ್ಯದಿಂದನೇ ವಾರ್ನಿಂಗನ್ನು ಕೊಡ್ತಾರೆ. ವಾರ್ನಿಂಗ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, 15ನೇ ಮಾರ್ಚ್ ಬಗ್ಗೆ ಹುಷಾರಾಗಿರು, ಅವತ್ತು ನಿನಗೆ ಕಂಟಕ ಇದೆ ಅಂತ ಹೇಳಿಬಿಟ್ಟು ಅವರು ಮಾಯ ಆಗಿಬಿಡ್ತಾರೆ. ಜೂಲಿಯಸ್ ಸೀಸರ್ ಒಂದು ಕ್ಷಣಕ್ಕೆ ಅದನ್ನು ಸೀರಿಯಸ್ ಆಗಿ ತಗೊಂಡ್ರು ಕೂಡ ಅದಾದ ನಂತರ ಅದನ್ನು ಕಡೆಗಣಿಸಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಬ್ರೂಟಸ್ ಮತ್ತು ಕ್ಯಾಶಿಯಸ್ನ ನಡುವೆ ಮಾತುಕತೆ ಏನು ನಡೆಯುತ್ತೆ, ಆ ಮಾತುಕತೆಯಲ್ಲಿ ನಮಗೆ ಏನು ತಿಳಿಯುತ್ತೆ ಅಂತ ಹೇಳಿದರೆ, ಬ್ರೂಟಸ್ಗೆ ಜೂಲಿಯಸ್ ಸೀಸರ್ನ ಮೇಲೆ ಒಂದು ಸಂಶಯ ಇದೆ. ಜೂಲಿಯಸ್ ಸೀಸರ್ನ ಆನ್ಸೆಸ್ಟರ್ಸ್ ಯಾರಿದ್ರು, ಅವರು ಈ ರಾಜ್ಯಶಾಹಿ ವ್ಯವಸ್ಥೆ ಏನಿರುತ್ತೋ ಅದನ್ನು ನಿರ್ಮೂಲನ ಮಾಡೋದಕ್ಕೆ ಬಹಳ ಶ್ರಮಪಟ್ಟು ಯುದ್ಧ ಮಾಡಿ ಸುಮಾರು ಜನ ಜೀವ ಕೊಟ್ಟು ರಕ್ತ ಸುರಿಸಿ ಸಂಪಾದನೆ ಮಾಡಿರುವಂತಹ ಒಂದು ಡೆಮೋಕ್ರಸಿಯನ್ನು ಅವನು ಅಂತ್ಯಗೊಳಿಸಿ ಮತ್ತೆ ಅದೇ ರಾಜಶಾಹಿ ಸಿಸ್ಟಮನ್ನು ವಾಪಸ್ ತರ್ತಾನೆ ಅನ್ನುವಂತಹ ಭಯ. ಯಾಕಂದರೆ ಜೂಲಿಯಸ್ ಸೀಸರ್ನ ಮಹತ್ವಾಕಾಂಕ್ಷೆ ಎಂಥದ್ದು ಅಂಥೇಳಿ ಬ್ರೂಟಸ್ಗೆ ಚೆನ್ನಾಗಿ ತಿಳಿದಿರುತ್ತೆ. ಆತನಿಗೆ ಅವಕಾಶ ಸಿಕ್ಕಿದ್ರೆ ಪವರ್ ಸಿಗುತ್ತೆ ಅನ್ನುವಂತಹ ಒಂದು ಹೋಪ್ ಇತ್ತು ಅಂತ ಹೇಳಿದರೆ, ಆತ ತನ್ನದೇ ಆದಂತಹ ವ್ಯಾಲ್ಯೂಸು, ನಂಬಿಕೆಗಳು ಏನಿರುತ್ತೋ ಆ ನಂಬಿಕೆಗಳನ್ನೆಲ್ಲ ಬದಿಗೊತ್ತಿ ಆ ಪವರನ್ನು ಸೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಅನ್ನುವಂತಹ ಒಂದು ಬಲವಾದ ಒಂದು ಡೌಟ್ ಬ್ರೂಟಸ್ನ ಮನಸ್ಸಿನಲ್ಲಿ ಇರುತ್ತೆ. ಅದನ್ನು ಅವನು ಕ್ಯಾಶಿಯಸ್ ಜೊತೆಗೆ ಶೇರ್ ಮಾಡ್ಕೊಳ್ತಾನೆ. ಆನ್ ಒನ್ ಹ್ಯಾಂಡ್ ವಿ ಸಾ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಡಿಸ್ಕಸಿಂಗ್ ಅಬೌಟ್ ಸೀಸರ್. ಇನ್ ದಿ ಅದರ್ ಹ್ಯಾಂಡ್ ವಿ ನೌ ಸಿ ದಟ್ ಸೀಸರ್ ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ಕ್ಯಾಶಿಯಸ್, ಬಟ್ ಸೀಸರ್ is talking about Cassius to Antony. Caesar says this Cassius person is a little
untrustworthy, so he does not trust Cassius. He expresses his doubts to Antony, but Antony says to ignore Cassius at this moment because Cassius is a problem for another day. So we have to postpone it. Today is the day to celebrate our victory. So we have to celebrate, is what Antony says. In the meanwhile, another senator called Casca joins Cassius and Brutus. Even Casca does not like Caesar. Casca has seen what has happened in the parade, and then he has come back with a report saying that Antony has offered Caesar crown 3 times and Caesar denied the crown 3 times. He has refused to become the king because he does not want to become a king. He is just an administrator and he wants to remain an administrator. He says that he is not worthy of being a king, and he has also fainted. They say he had epilepsy, or what we call in local language as fits. So he has fits, and so he says, I have some disease, so I cannot become the king, is what he says. So Casca has told that, see, Julius Caesar is doing all sorts of drama in front of people to gain their sympathy. He wants people to pressurize him. Now Antony was the only one who was pressurizing him to become the king. He wants all the people to pressurize him to become the king. That is why he is doing this kind of a theatrics. He says that people already think Julius Caesar is a very humble person, but he does not believe that Julius Caesar is a humble person. Then Cassius, realizing that Casca is a person who is opposing Julius Caesar's moves, he invites Casca to a dinner. To this dinner, he has already invited other people who do not like Julius Caesar, so he wants to unite all the rebels. Brutus leaves the place. He has no comments to make. He is a little worried about what is going to happen in the future. In the meanwhile, Cassius and Casca talk, and Cassius says that Brutus is a very good person and he is a very reliable person, and people respect him for that. That is why Brutus's support to this rebellion is very essential, and to gain Brutus's support they have to take a devious way. Otherwise Brutus will never be convinced to join their rebellion. So Cassius tells Casca that he is going to forge certain letters. He will address it to Brutus, and it will be as if some people or the citizen of Rome have written those letters to Brutus asking him to get rid of Julius Caesar. Through these letters, he wants to make Brutus believe that people do not like Julius Caesar. So, when he is convinced that people do not like Julius Caesar, obviously Brutus will join people because he is very concerned about the people's opinion, and so he will definitely join the rebellion. We have come to realize that Cassius is a manipulator and he has his own agendas behind the rebellion. ಬ್ರೂಟಸ್ ಮತ್ತು ಕ್ಯಾಶಿಯಸ್ ಹೇಗೆ ಸೀಸರ್ನ ಬಗ್ಗೆ ಮಾತನಾಡ್ಕೋತಾ ಇದ್ದಾರೋ ಅದೇ ರೀತಿ ಸೀಸರ್ ಆ್ಯಂಟನಿ ಜೊತೆಗೆ ಕ್ಯಾಶಿಯಸ್ನ ಬಗ್ಗೆ ಮಾತನಾಡ್ತಿದ್ದಾರೆ. ಏನು ಹೇಳ್ತಿದ್ದಾನೆ ಜೂಲಿಯಸ್ ಸೀಸರ್ ಅಂತ ಹೇಳಿದ್ರೆ, ಈ ಕ್ಯಾಶಿಯಸ್ ಇದಾನಲ್ಲ ಅವನ ಬಗ್ಗೆ ನನಗೊಂದು ಸ್ವಲ್ಪ ನಂಬಿಕೆ ಬರ್ತಿಲ್ಲ, ಅವನೇನೋ ಬೇಡದ ಕೆಲಸ ಮಾಡೋನ ಹಾಗೆ ನನಗೆ ಕಾಣಿಸ್ತಾ ಇದ್ದಾನೆ, ಅವನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಅವನ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಆ್ಯಂಟನಿಗೆ ಹೇಳಿದಾಗ ಆ್ಯಂಟನಿ ಸೀಸರ್ಗೆ ಹೇಳ್ತಾನೆ, ಇದು ನಾವು ಗೆಲುವಿನ ಸಂದರ್ಭದಲ್ಲಿದ್ದೀವಿ ಇವತ್ತು, ಆ ಗೆಲುವನ್ನು ನಾವು ಆಚರಣೆ ಮಾಡಬೇಕೆ ಹೊರತು ಈ ವಿಷಯದ ಬಗ್ಗೆ ಈ ಸಮಯದಲ್ಲಿ ನಾವು ಡಿಸ್ಕಷನ್ ಮಾಡೋದಾಗಲಿ ತೊಂದರೆ ತಗೊಳ್ಳೋದಾಗಲಿ ಮಾಡಬಾರ್ದು ಅಂತ ಹೇಳಿ ಸೀಸರ್ಗೆ ಸುಮ್ಮನಾಗಿಸ್ತಾರೆ. ಈಗ ಹೊಸದಾದ ಒಬ್ಬ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಆಗುತ್ತೆ ನಮಗೆ. ಕ್ಯಾಸ್ಕಾ ಅನ್ನೋನು ಹೊಸ ಕ್ಯಾರೆಕ್ಟರ್. ಕ್ಯಾಸ್ಕಾ ಬಂದು ಬ್ರೂಟಸ್ ಮತ್ತು ಕ್ಯಾಶಿಯಸ್ನ ಜಾಯಿನ್ ಆಗ್ತಾನೆ. ಅವನಿಗೂ ಕೂಡ ಸೀಸರ್ನ ಕಂಡ್ರಾಗೋದಿಲ್ಲ. ಈಗಾಗಲೇ ಗೆಲುವಿನ ಪರೇಡ್ ಏನಿದೆ ಸಾಕಷ್ಟು ಮುಂದೆ ಹೋಗಿಬಿಟ್ಟಿರುತ್ತೆ. ಕ್ಯಾಸ್ಕಾ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ವಾಪಸ್ ಬಂದಿರ್ತಾನೆ. ಅಲ್ಲಿ ಏನು ನಡೀತು ಅನ್ನೋದನ್ನು ವರದಿ ಮಾಡ್ತಾ ಇದ್ದಾನೆ. ಇಲ್ಲಿ
ಅವನು ಆ್ಯಂಟನಿ ಏನು ಮಾಡಿರ್ತಾನೆ, ಜೂಲಿಯಸ್ ಸೀಸರ್ಗೆ 3 ಬಾರಿ ಕಿರೀಟವನ್ನು ಒಪ್ಸಿರ್ತಾನೆ, ನೀನು ರಾಜ ಆಗು ನಮಗೆ ಅಂತ ಹೇಳಿ. 3 ಬಾರಿ ಸೀಸರ್ ಅದನ್ನು ರೆಫ್ಯೂಸ್ ಮಾಡಿರ್ತಾನೆ, ಇಲ್ಲ ಇಲ್ಲ ನಾನು ರಾಜ ಆಗೋದಿಲ್ಲ ಅಂತ ಹೇಳಿರ್ತಾನೆ. 4ನೇ ಬಾರಿ ಅಂತೂ ಅವನು ಹೇಳ್ತಾನೆ, ಜನರ ಒಂದು ಅನುಕಂಪ ಸಿಗಲಿ ಅನ್ನೋಂಥ ದೃಷ್ಟಿಯಿಂದ 4ನೇ ಬಾರಿ ಅಂತೂ ಸೀಸರ್ ಅನ್ಕಾನ್ಷಿಯಸ್ ಆಗಿ ಬಿದ್ದು ಹೋಗ್ಬಿಟ್ಟಿರ್ತಾನೆ ಅಂಥೇಳಿ. ನಾವು ಈಗ ಏನು ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ಕರಿತೀವೋ ಆ ರೋಗ ಜೂಲಿಯಸ್ ಸೀಸರ್ಗೆ ಇರುತ್ತೆ ಅನ್ನೋದನ್ನು ನಾವು ಕೆಲವು ಹಿಸ್ಟಾರಿಕಲ್ ದಾಖಲೆಗಳಲ್ಲಿ ಕಾಣಬಹುದು. ಮುಂದುವರಿತಾ ಇವನು ಕ್ಯಾಸ್ಕಾ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೀಸರ್ 3 ಬಾರಿ ಕಿರೀಟವನ್ನು ಬೇಡ ಅಂತ ಹೇಳಿದ್ದು ಮತ್ತು ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದು ಎಲ್ಲವೂ ಬರೀ ನಾಟಕ. ಅವನು ಏನಕ್ಕೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಜನರ ಅನುಕಂಪ ಸಿಗಲಿ ಅಂಥೇಳಿ. ಈಗ ಆ್ಯಂಟನಿ ಮಾತ್ರ 3 ಬಾರಿ ಇಲ್ಲ ನೀ ರಾಜ ಆಗಬೇಕು ಅಂತ ಕೇಳ್ಕೊಂಡಿದ್ದಾನೆ. ನಾಳೆ ದಿವಸ ಎಲ್ಲ ಜನಗಳು, ಪ್ರಜೆಗಳು ಯಾರಿದ್ದಾರೆ ಅವ್ರುಗಳು ಕೂಡ ಸೇರಿಕೊಂಡು ಎಲ್ಲರೂ ಫೋರ್ಸ್ ಮಾಡಿ ಜೂಲಿಯಸ್ ಸೀಸರ್ನ ರಾಜ ಮಾಡಬೇಕು ಅನ್ನೋಂಥ ಒಂದು ಮತ್ತು ಗುರಿಯನ್ನು ಇಟ್ಕೊಂಡು ಇದೆಲ್ಲ ನಾಟಕವನ್ನು ಆಡ್ತಾ ಇದ್ದಾನೆ ಇವನು ಅಂತ ಹೇಳ್ತಿದ್ದಾನೆ. ಜನರೆಲ್ಲರೂ ಈಗಾಗಲೇ ಸೀಸರ್ನ ಬಗ್ಗೆ ಅಯ್ಯೋ ಅವನು ಎಷ್ಟು ಒಳ್ಳೆಯ ವ್ಯಕ್ತಿ, ಎಷ್ಟು ಹಂಬಲ್ ಪರ್ಸನ್ನು, ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿ ಮಾತಾಡ್ಕೋತಾ ಇದ್ದಾರೆ. ಸೀಸರ್ ಏನನ್ನ ಬಯಸ್ತಾ ಇದ್ದ ಅದು ಆಗಲೇ ಆಗ್ತಾ ಇದೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಮಾತನಾಡಿದ ನಂತರ ಬ್ರೂಟಸ್ಗೆ ಇದು ಇಷ್ಟ ಆಗೋದಿಲ್ಲ, ಈ ರೀತಿ ಮಾತುಗಳು. ಅವನಿಗೆ ಟೆನ್ಷನ್ ಆಗುತ್ತೆ, ಮುಂದೆ ಏನಾಗ್ತಾ ಇದೆಪ್ಪ ರೂಮ್ನಲ್ಲಿ ಅಂತ ಹೇಳಿ ಹೆದರ್ಕೊಂಡು ಅವನು ಯೋಚನೆ ಮಾಡ್ತಾ ಬೇರೆ ಎಲ್ಲಿಗೋ ಹೋಗ್ತಾರೆ. ಹೋದ ನಂತರ ಕ್ಯಾಶಿಯಸ್ ಇರ್ತಾನಲ್ಲ, ಅವನು ಕ್ಯಾಸ್ಕಾನ ಒಂದು ಇಂಟೆನ್ಷನ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಕ್ಯಾಸ್ಕಾನ ತಮ್ಮ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಇದೇ ಡಿನ್ನರ್ಗೆ ಔತಣಕೂಟ ರಾತ್ರಿ ನಡೆಸುವಂಥದ್ದು. ಸೊ ಇದೇ ಡಿನ್ನರ್ಗೆ ಬೇಕಾದಷ್ಟು ಬೇರೆ ಸೆನೆಟರ್ಸು ಯಾರಿಗೆಲ್ಲ ಜೂಲಿಯಸ್ ಸೀಸರ್ನ ಕಂಡ್ರಾಗೋದಿಲ್ಲ ಅವ್ರನ್ನೆಲ್ಲ ಒಟ್ಟುಗೂಡಿಸೋದಕ್ಕೋಸ್ಕರ ಅರೇಂಜ್ ಮಾಡಿರ್ತಾರೆ. ಎಲ್ಲರನ್ನೂ ಇನ್ವೈಟ್ ಮಾಡಿರ್ತಾನೆ, ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿರ್ತಾರೆ. ಬ್ರೂಟಸ್ ಆ ಕಡೆ ಹೋಗ್ತಿದ್ದ ಹಾಗೇ ಕ್ಯಾಶಿಯಸ್ಸು ಕ್ಯಾಸ್ಕಾನ ಜೊತೆಗೆ ಮಾತನಾಡ್ತಾ ಹೇಳ್ತಾನೆ, ಈ ಬ್ರೂಟಸ್ ಯಾಕೋ ನಮ್ಮನ್ನು ಜಾಯ್ನ್ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಬ್ರೂಟಸ್ ನಮ್ಮನ್ನ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ, ನಮ್ಮ ಗ್ರೂಪಿಗೆ ಒಂದು ಶಕ್ತಿ ಬರೋದಿಲ್ಲ. ಏನಕ್ಕೆ ಅಂತ ಹೇಳಿದರೆ, ಜನರು ಬ್ರೂಟಸ್ನ ಕಂಡ್ರೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿರೋ ಮಾತಿಗೆ, ಪ್ರತಿಯೊಂದು ಮಾತು ಬ್ರೂಟಸ್ದು ಒಂದು ವ್ಯಾಲ್ಯೂ ಇದೆ ಅದಕ್ಕೆ ಜನರ ಮನಸ್ಸಿನಲ್ಲಿ. ಹೇಗೆ ಸೀಸರ್ನ ಮಾತಿಗೆ ಬೆಲೆ ಇದೆಯೋ ಅದೇ ರೀತಿ ಬ್ರೂಟಸ್ನ ಮಾತಿಗೂ ಬೆಲೆ ಇದೆ. ಸೊ ಬ್ರೂಟಸ್ ನಮ್ಮ ಜೊತೆ ಸೇರದ ಹೊರತು ನಮ್ಮ ಇದೇನು ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವೋ ನಮ್ಮ ಮಿಷನ್ನು ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಹಾಗಾಗಿ ಬ್ರೂಟಸ್ನ ನಮ್ಮ ಜೊತೆ ಸೇರಿಸೋದಕ್ಕೆ ಸುಳ್ಳೇ ಹೇಳಬೇಕಾಗುತ್ತೆ ನಾವು. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರಜೆಗಳು ಬರೆದಿರೋ ರೀತಿಯಲ್ಲಿ ಪತ್ರಗಳನ್ನ ಬರೆದುಬಿಟ್ಟು ಬ್ರೂಟಸ್ ಮನೆಗೆ ಎಸ್ದುಬಿಡ್ತೀನಿ. ಬ್ರೂಟಸ್ ಓದಿದಾಗ ಪತ್ರಗಳನ್ನ ಅವ್ನಿಗೇನು ಅನ್ನಿಸ್ಬೇಕು ಅಂತ ಹೇಳಿದ್ರೆ, ಜನರಿಗೆ ಸೀಸರ್ನ ಕಂಡ್ರೆ ಇಷ್ಟ ಇಲ್ಲ, ಅವರು ಸೀಸರ್ನ ವಿರೋಧ ಮಾಡ್ತಾ ಇದ್ದಾರೆ, ಆ ವಿರೋಧಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನೀವೇನಾದರೂ ಮಾಡಿ ಜೂಲಿಯಸ್ ಸೀಸರ್ನ ನಮ್ಮ ರಾಜನಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳೋ ರೀತಿಯಲ್ಲಿ ಪತ್ರಗಳನ್ನ ನಾನು ಬರೀತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಮ್ಗೇನು ತಿಳಿಯುತ್ತೆ ಅಂತ ಹೇಳಿದರೆ, ಇಲ್ಲಿ ಕ್ಯಾಸ್ಕಾಗೆ ಜೂಲಿಯಸ್ ಸೀಸರ್ನ ಕಂಡ್ರೆ ಇಷ್ಟ ಇಲ್ಲ, ಅದೇ ರೀತಿ ಬೇಕಾದಷ್ಟು ಬೇರೆ ಸೆನೆಟರ್ಸ್ಗೂ ಜೂಲಿಯಸ್ ಸೀಸರ್ನ ಕಂಡ್ರೆ ಇಷ್ಟ ಆಗೋದಿಲ್ಲ. ಯಾವುದೇ ವ್ಯಕ್ತಿ ಒಂದು ಸಕ್ಸಸ್ಸನ್ನು ಕಂಡಾಗ ಅವನಿಗೆ ಶತ್ರುಗಳಾಗೋದು ಸಹಜ. ಅದೇ ರೀತಿ ಜೂಲಿಯಸ್ ಸೀಸರ್ಗೂ ಶತ್ರುಗಳಾಗಿದ್ದಾರೆ. ಆದರೆ ಕ್ಯಾಶಿಯಸ್ ಇದಾನಲ್ಲ, ಆ ಕ್ಯಾಶಿಯಸ್ಸು ಯಾವುದೇ ಹಂತಕ್ಕೆ ಹೋಗೋಕ್ಕೂ ರೆಡಿಯಾಗಿಬಿಟ್ಟಿದ್ದಾನೆ. ಅಂದರೆ ಜೂಲಿಯಸ್ ಸೀಸರ್ನ ಸೋಲ್ಸೋದಕ್ಕೋಸ್ಕರ ಅಥವಾ ಅವನ್ನ ಬೀಳ್ಸೋದಕ್ಕೋಸ್ಕರ ಅವನು ಯಾವ ಹಂತಕ್ಕಾದರೂ ಹೋಗೋದಕ್ಕೆ ತಯಾರಾಗಿಬಿಟ್ಟಿದ್ದಾನೆ. ಅವನಿಗೆ ಅಷ್ಟು ಜೂಲಿಯಸ್ ಸೀಸರ್ನ ಮೇಲೆ ಸಿಟ್ಟಿರೋದು ಅಂತ ಹೇಳಿ ನಮಗೆ ಕಾಣಿಸ್ತಾ ಇದೆ. On one hand, we saw Brutus and Cassius discussing about Caesar. In the other hand, we now see that Caesar is also talking about Cassius. But Caesar is talking about Cassius to Antony. Caesar says this Cassius person is a little untrustworthy, so he does not trust Cassius. He expresses his doubt to Antony, but Antony says to ignore Cassius at this moment because Cassius is a problem for another day, so we have to postpone it. Today is the day to celebrate our victory, so we have to celebrate is what Antony says. In the meanwhile, another senator called Casca joins Cassius and Brutus. Even Casca does not like Caesar.
Casca has seen what has happened in the parade, and then he has come back with a report saying that Antony has offered Caesar crown 3 times and Caesar denied the crown 3 times. He has refused to become the king because he does not want to become a king. He is just an administrator and he wants to remain an administrator. He says that he is not worthy of being a king, and he has also fainted. They say he had epilepsy, or what we call in local language as fits. So he has fits, and so he says, I have some disease, so I cannot become the king, is what he says. So Casca has told that, see, Julius Caesar is doing all sorts of drama in front of people to gain their sympathy. He wants people to pressurize him. Now Antony was the only one who was pressurizing him to become the king. He wants all the people to pressurize him to become the king. That is why he is doing this kind of a theatrics. He says that people already think Julius Caesar is a very humble person, but he does not believe that Julius Caesar is a humble person. Then Cassius, realizing that Casca is a person who is opposing Julius Caesar's moves, he invites Casca to a dinner. To this dinner, he has already invited other people who do not like Julius Caesar, so he wants to unite all the rebels. Brutus leaves the place. He has no comments to make. He is a little worried about what is going to happen in the future. In the meanwhile, Cassius and Casca talk, and Cassius says that Brutus is a very good person and he is a very reliable person, and people respect him for that. That is why Brutus's support to this rebellion is very essential, and to gain Brutus's support they have to take a devious way. Otherwise Brutus will never be convinced to join their rebellion. So Cassius tells Casca that he is going to forge certain letters. He will address it to Brutus, and it will be as if some people or the citizen of Rome have written those letters to Brutus asking him to get rid of Julius Caesar. Through these letters, he wants to make Brutus believe that people do not like Julius Caesar. So, when he is convinced that people do not like Julius Caesar, obviously Brutus will join people because he is very concerned about the people's opinion, and so he will definitely join the rebellion. We have come to realize that Cassius is a manipulator and he has his own agendas behind the rebellion. ಬ್ರೂಟಸ್ ಮತ್ತು ಕ್ಯಾಶಿಯಸ್ ಹೇಗೆ ಸೀಸರ್ನ ಬಗ್ಗೆ ಮಾತನಾಡ್ಕೋತಾ ಇದ್ದಾರೋ ಅದೇ ರೀತಿ ಸೀಸರ್ ಆ್ಯಂಟನಿ ಜೊತೆಗೆ ಕ್ಯಾಶಿಯಸ್ನ ಬಗ್ಗೆ ಮಾತನಾಡ್ತಿದ್ದಾರೆ. ಅವನೇನು ಹೇಳ್ತಿದ್ದಾನೆ ಜೂಲಿಯಸ್ ಸೀಸರ್ ಅಂತ ಹೇಳಿದ್ರೆ, ಈ ಕ್ಯಾಶಿಯಸ್ ಇದಾನಲ್ಲ ಅವನ ಬಗ್ಗೆ ನನಗೊಂದು ಸ್ವಲ್ಪ ನಂಬಿಕೆ ಬರ್ತಿಲ್ಲ, ಅವನೇನೋ ಬೇಡದ ಕೆಲಸ ಮಾಡೋನ ಹಾಗೆ ನನಗೆ ಕಾಣಿಸ್ತಾ ಇದ್ದಾನೆ, ಅವನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಅವನ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಆ್ಯಂಟನಿಗೆ ಹೇಳಿದಾಗ ಆ್ಯಂಟನಿ ಸೀಸರ್ಗೆ ಹೇಳ್ತಾನೆ, ಇದು ನಾವು ಗೆಲುವಿನ ಸಂದರ್ಭದಲ್ಲಿದ್ದೀವಿ ಇವತ್ತು, ಆ ಗೆಲುವನ್ನು ನಾವು ಆಚರಣೆ ಮಾಡಬೇಕೆ ಹೊರತು ಈ ವಿಷಯದ ಬಗ್ಗೆ ಈ ಸಮಯದಲ್ಲಿ ನಾವು ಡಿಸ್ಕಷನ್ ಮಾಡೋದಾಗಲಿ ತೊಂದರೆ ತಗೊಳ್ಳೋದಾಗಲಿ ಮಾಡಬಾರ್ದು ಅಂತ ಹೇಳಿ ಸೀಸರ್ಗೆ ಸುಮ್ಮನಾಗಿಸ್ತಾರೆ. ಈಗ ಹೊಸದಾದ ಒಬ್ಬ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಆಗುತ್ತೆ ನಮಗೆ. ಕ್ಯಾಸ್ಕಾ ಅನ್ನೋನು ಹೊಸ ಕ್ಯಾರೆಕ್ಟರ್. ಕ್ಯಾಸ್ಕಾ ಬಂದು ಬ್ರೂಟಸ್ ಮತ್ತು ಕ್ಯಾಶಿಯಸ್ನ ಜಾಯಿನ್ ಆಗ್ತಾನೆ. ಅವನಿಗೂ ಕೂಡ ಸೀಸರ್ನ ಕಂಡ್ರಾಗೋದಿಲ್ಲ. ಈಗಾಗಲೇ ಗೆಲುವಿನ ಪರೇಡ್ ಏನಿದೆ ಸಾಕಷ್ಟು ಮುಂದೆ ಹೋಗಿಬಿಟ್ಟಿರುತ್ತೆ. ಕ್ಯಾಸ್ಕಾ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ವಾಪಸ್ ಬಂದಿರ್ತಾನೆ. ಅಲ್ಲಿ ಏನು ನಡೀತು ಅನ್ನೋದನ್ನು ವರದಿ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ಆ್ಯಂಟನಿ ಏನು ಮಾಡಿರ್ತಾನೆ, ಜೂಲಿಯಸ್ ಸೀಸರ್ಗೆ 3 ಬಾರಿ ಕಿರೀಟವನ್ನು ಒಪ್ಪಿಸಿರ್ತಾನೆ, ನೀನು ರಾಜ ಆಗು ನಮಗೆ ಅಂತ ಹೇಳಿ. 3 ಬಾರಿ ಸೀಸರ್ ಅದನ್ನು ರೆಫ್ಯೂಸ್ ಮಾಡಿರ್ತಾನೆ, ಇಲ್ಲ ಇಲ್ಲ ನಾನು ರಾಜ ಆಗೋದಿಲ್ಲ ಅಂತ ಹೇಳಿರ್ತಾನೆ. 4ನೇ ಬಾರಿ ಅಂತೂ ಅವನು ಹೇಳ್ತಾನೆ ಜನರ ಒಂದು ಅನುಕಂಪ ಸಿಗಲಿ ಅನ್ನೋಂಥ ದೃಷ್ಟಿಯಿಂದ 4ನೇ ಬಾರಿ ಅಂತೂ ಸೀಸರ್ ಅನ್ಕಾನ್ಷಿಯಸ್ ಆಗಿ ಬಿದ್ದು ಹೋಗ್ಬಿಟ್ಟಿರ್ತಾನೆ ಅಂಥೇಳಿ. ನಾವು ಈಗ ಏನು ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ಕರಿತೀವೋ ಆ ರೋಗ ಜೂಲಿಯಸ್ ಸೀಸರ್ಗೆ ಇರುತ್ತೆ ಅನ್ನೋದನ್ನು ನಾವು ಕೆಲವು ಹಿಸ್ಟಾರಿಕಲ್ ದಾಖಲೆಗಳಲ್ಲಿ ಕಾಣಬಹುದು.
ಮುಂದುವರಿಯುತ್ತಾ ಇವನು ಕ್ಯಾಸ್ಕ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೀಸರ್ 3 ಬಾರಿ ಕಿರೀಟವನ್ನು ಬೇಡ ಅಂತ ಹೇಳಿದ್ದು ಮತ್ತು ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದು ಎಲ್ಲವೂ ಬರೀ ನಾಟಕ. ಅವನು ಏನಕ್ಕೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಜನರ ಅನುಕಂಪ ಸಿಗಲಿ ಅಂಥೇಳಿ. ಈಗ ಆ್ಯಂಟನಿ ಮಾತ್ರ 3 ಬಾರಿ ಇಲ್ಲ ನೀ ರಾಜ ಆಗಬೇಕು ಅಂತ ಕೇಳ್ಕೊಂಡಿದ್ದಾನೆ. ನಾಳೆ ದಿವಸ ಎಲ್ಲ ಜನಗಳು, ಪ್ರಜೆಗಳು ಯಾರಿದ್ದಾರೆ ಅವ್ರುಗಳು ಕೂಡ ಸೇರಿಕೊಂಡು ಎಲ್ಲರೂ ಫೋರ್ಸ್ ಮಾಡಿ ಜೂಲಿಯಸ್ ಸೀಸರ್ನ ರಾಜ ಮಾಡಬೇಕು ಅನ್ನೋಂಥ ಒಂದು ಮತ್ತು ಗುರಿಯನ್ನು ಇಟ್ಕೊಂಡು ಇದೆಲ್ಲ ನಾಟಕವನ್ನು ಆಡ್ತಾ ಇದ್ದಾನೆ ಇವನು ಅಂತ ಹೇಳ್ತಿದ್ದಾನೆ. ಜನರೆಲ್ಲರೂ ಈಗಾಗಲೇ ಸೀಸರ್ನ ಬಗ್ಗೆ ಅಯ್ಯೋ ಅವನು ಎಷ್ಟು ಒಳ್ಳೆಯ ವ್ಯಕ್ತಿ, ಎಷ್ಟು ಹಂಬಲ್ ಪರ್ಸನ್ನು, ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿ ಮಾತಾಡ್ಕೋತಾ ಇದ್ದಾರೆ. ಸೀಸರ್ ಏನನ್ನ ಬಯಸ್ತಾ ಇದ್ದ ಅದು ಆಗಲೇ ಆಗ್ತಾಯಿದೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಮಾತನಾಡಿದ ನಂತರ ಬ್ರೂಟಸ್ಗೆ ಇದು ಇಷ್ಟ ಆಗೋದಿಲ್ಲ, ಈ ರೀತಿ ಮಾತುಗಳು. ಅವನಿಗೆ ಟೆನ್ಷನ್ ಆಗುತ್ತೆ, ಮುಂದೆ ಏನಾಗ್ತಾ ಇದೆಪ್ಪ ರೂಮ್ನಲ್ಲಿ ಅಂತ ಹೇಳಿ ಹೆದರ್ಕೊಂಡು ಅವನು ಯೋಚನೆ ಮಾಡ್ತಾ ಬೇರೆ ಎಲ್ಲಿಗೋ ಹೋಗ್ತಾರೆ. ಹೋದ ನಂತರ ಕ್ಯಾಶಿಯಸ್ ಇರ್ತಾನಲ್ಲ, ಅವನು ಕ್ಯಾಸ್ಕಾನ ಒಂದು ಇಂಟೆನ್ಷನ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಕ್ಯಾಸ್ಕಾನ ತಮ್ಮ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಇದೇ ಡಿನ್ನರ್ಗೆ ಔತಣಕೂಟ ರಾತ್ರಿ ನಡೆಸುವಂಥದ್ದು. ಸೊ ಇದೇ ಡಿನ್ನರ್ಗೆ ಬೇಕಾದಷ್ಟು ಬೇರೆ ಸೆನೆಟರ್ಸು ಯಾರಿಗೆಲ್ಲ ಜೂಲಿಯಸ್ ಸೀಸರ್ನ ಕಂಡ್ರಾಗೋದಿಲ್ಲ ಅವ್ರನ್ನೆಲ್ಲ ಒಟ್ಟುಗೂಡಿಸೋದಕ್ಕೋಸ್ಕರ ಅರೇಂಜ್ ಮಾಡಿರ್ತಾರೆ. ಎಲ್ಲರನ್ನೂ ಇನ್ವೈಟ್ ಮಾಡಿರ್ತಾನೆ, ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿರ್ತಾರೆ. ಬ್ರೂಟಸ್ ಆ ಕಡೆ ಹೋಗ್ತಿದ್ದ ಹಾಗೇ ಕ್ಯಾಶಿಯಸ್ಸು ಕ್ಯಾಸ್ಕಾನ ಜೊತೆಗೆ ಮಾತನಾಡ್ತಾ ಹೇಳ್ತಾನೆ, ಈ ಬ್ರೂಟಸ್ ಯಾಕೋ ನಮ್ಮನ್ನು ಜಾಯ್ನ್ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಬ್ರೂಟಸ್ ನಮ್ಮನ್ನ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರೂಪಿಗೆ ಒಂದು ಶಕ್ತಿ ಬರೋದಿಲ್ಲ. ಏನಕ್ಕೆ ಅಂತ ಹೇಳಿದರೆ ಜನರು ಬ್ರೂಟಸ್ನ ಕಂಡ್ರೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿರೋ ಮಾತಿಗೆ, ಪ್ರತಿಯೊಂದು ಮಾತು ಬ್ರೂಟಸ್ದು ಒಂದು ವ್ಯಾಲ್ಯೂ ಇದೆ ಅದಕ್ಕೆ ಜನರ ಮನಸ್ಸಿನಲ್ಲಿ. ಹೇಗೆ ಸೀಸರ್ನ ಮಾತಿಗೆ ಬೆಲೆ ಇದೆಯೋ ಅದೇ ರೀತಿ ಬ್ರೂಟಸ್ನ ಮಾತಿಗೂ ಬೆಲೆ ಇದೆ. ಸೊ ಬ್ರೂಟಸ್ ನಮ್ಮ ಜೊತೆ ಸೇರದ ಹೊರತು ನಮ್ಮ ಇದೇನು ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವೋ ನಮ್ಮ ಮಿಷನ್ನು ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಹಾಗಾಗಿ ಬ್ರೂಟಸ್ನ ನಮ್ಮ ಜೊತೆ ಸೇರಿಸೋದಕ್ಕೆ ಸುಳ್ಳೇ ಹೇಳಬೇಕಾಗುತ್ತೆ ನಾವು. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರಜೆಗಳು ಬರೆದಿರೋ ರೀತಿಯಲ್ಲಿ ಪತ್ರಗಳನ್ನ ಬರೆದುಬಿಟ್ಟು ಬ್ರೂಟಸ್ ಮನೆಗೆ ಎಸ್ದುಬಿಡ್ತೀನಿ. ಬ್ರೂಟಸ್ ಓದಿದಾಗ ಪತ್ರಗಳನ್ನ ಅವ್ನಿಗೇನು ಅನ್ನಿಸ್ಬೇಕು ಅಂತ ಹೇಳಿದ್ರೆ, ಜನರಿಗೆ ಸೀಸರ್ನ ಕಂಡ್ರೆ ಇಷ್ಟ ಇಲ್ಲ, ಅವರು ಸೀಸರ್ನ ವಿರೋಧ ಮಾಡ್ತಾ ಇದ್ದಾರೆ, ಆ ವಿರೋಧಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನೀವೇನಾದರೂ ಮಾಡಿ ಜೂಲಿಯಸ್ ಸೀಸರ್ನ ನಮ್ಮ ರಾಜನಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳೋ ರೀತಿಯಲ್ಲಿ ಪತ್ರಗಳನ್ನ ನಾನು ಬರೀತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಮ್ಗೇನು ತಿಳಿಯುತ್ತೆ ಅಂತ ಹೇಳಿದರೆ, ಇಲ್ಲಿ ಕ್ಯಾಸ್ಕಾಗೆ ಜೂಲಿಯಸ್ ಸೀಸರ್ನ ಕಂಡ್ರೆ ಇಷ್ಟ ಇಲ್ಲ, ಅದೇ ರೀತಿ ಬೇಕಾದಷ್ಟು ಬೇರೆ ಸೆನೆಟರ್ಸ್ಗೂ ಜೂಲಿಯಸ್ ಸೀಸರ್ನ ಕಂಡ್ರೆ ಇಷ್ಟ ಆಗೋದಿಲ್ಲ. ಯಾವುದೇ ವ್ಯಕ್ತಿ ಒಂದು ಸಕ್ಸಸ್ಸನ್ನು ಕಂಡಾಗ ಅವನಿಗೆ ಶತ್ರುಗಳಾಗೋದು ಸಹಜ. ಅದೇ ರೀತಿ ಜೂಲಿಯಸ್ ಸೀಸರ್ಗೂ ಶತ್ರುಗಳಾಗಿದ್ದಾರೆ. ಆದರೆ ಕ್ಯಾಶಿಯಸ್ ಇದಾನಲ್ಲ, ಕ್ಯಾಶಿಯಸ್ಸು ಯಾವುದೇ ಹಂತಕ್ಕೆ ಹೋಗೋಕ್ಕೂ ರೆಡಿಯಾಗಿಬಿಟ್ಟಿದ್ದಾನೆ. ಅಂದರೆ ಜೂಲಿಯಸ್ ಸೀಸರ್ನ ಸೋಲ್ಸೋದಕ್ಕೋಸ್ಕರ ಅಥವಾ ಅವನ್ನ ಬೀಳ್ಸೋದಕ್ಕೋಸ್ಕರ ಅವನು ಯಾವ ಹಂತಕ್ಕಾದರೂ ಹೋಗೋದಕ್ಕೆ ತಯಾರಾಗಿಬಿಟ್ಟಿದ್ದಾನೆ. ಅವನಿಗೆ ಅಷ್ಟು ಜೂಲಿಯಸ್ ಸೀಸರ್ನ ಮೇಲೆ ಸಿಟ್ಟಿರೋದು ಅಂತ ಹೇಳಿ ನಮಗೆ ಕಾಣಿಸ್ತಾ ಇದೆ. As we all know, the second scene took place on 15th of February. Third scene takes place on 14th of March. The 14th of March is the day for preparations in Rome. The preparations for Julius Caesar's ascension. Everybody has agreed, all the people have agreed, they have forced Julius Caesar to end the republic system. They want Julius Caesar to become their king. Julius Caesar has also accepted to become their king, or what we can call dictator. On 15th is the coronation, so 14th is a very busy day. But there are so many bad omens on 14th. There are bad omens like a slave with a burning hand, but the burning hand is uninjured. Suddenly a slave's hand catches fire, but when everybody tries to put it down, there is no wound at all. People of Rome see that there is a lion which roams on the street, so everybody gets scared, so nobody can put any decorations on, so everybody runs into their houses scared. And lastly, there is an owl which is hooting at the daytime itself. The owls usually hoot
during night, and when an owl hoots in daytime, it is considered to be a very, very bad omen. So, this is the time when Cassius meets Casca and tells him that Julius Caesar is the reason for all these things that is happening. So, now find a scapegoat and assign every bad thing to that person. Like we say in Kannada, the proverb which says, Anishtakella Shanishwarane Karana. Now, Cassius says everything, every bad thing that is happening to Rome is because of Caesar. Now, when you want to believe something, you will believe it. Since Casca already does not like Julius Caesar, he says, oh yes, it may be possible. Because Julius Caesar has such a bad mind, maybe bad things are happening to us. Now Casca tells Cassius that senators are making Caesar the king the very next day. That is, the next day would be the coronation. Now Cassius is very worried as to how he has to bring about a sudden change so that he can overthrow Julius Caesar. The most important thing that we have to notice here is the fact that Cassius is only thinking about eradicating Julius Caesar. He has no idea whatsoever as to what he has to do after he ousts or kills Julius Caesar. ಎರಡನೆಯ ಸೀನು 15ನೇ ಫೆಬ್ರವರಿಯ ದಿನದಂದು ನಡೆದಿತ್ತು. ಮೂರನೆಯ ಸೀನು 1 ತಿಂಗಳ ನಂತರ ನಡೆಯುತ್ತೆ, 14ನೇ ಮಾರ್ಚಿನ ದಿವಸಕ್ಕೆ. ಈ ಸಂದರ್ಭದಲ್ಲಿ ನಾನು ಆ ಸೂಟ್ಸೇಯರ್ನ ಮತ್ತೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಆತ ವಾರ್ನಿಂಗ್ ಕೊಟ್ಟಿದ್ದಾನೆ, 15ನೇ ಮಾರ್ಚಿನ ದಿನ ಹುಷಾರಾಗಿರು, ನಿನಗೆ ಕಂಟಕ ಇದೆ ಅಂತ ಜೂಲಿಯಸ್ ಸೀಸರ್ಗೆ ವಾರ್ನಿಂಗ್ ಕೊಟ್ಟಿದೆ. ಈಗ ಈ ಸೀನ್ 14ನೇ ಮಾರ್ಚಿನ ದಿವಸ ನಡೆಯುತ್ತೆ. ಈ ದಿನ ಇದ್ದಕ್ಕಿದ್ದಂತೆ ಬಹಳ ಕೆಟ್ಟ ಶಕುನಗಳು ಅಥವಾ ಅಪಶಕುನಗಳು ಅಂತ ನಾವೇನ ಕರಿತೀವಿ, ಅವು ಕಾಣಿಸ್ಕೊಳ್ಳುತ್ತೆ ರೋಮ್ನಲ್ಲಿ. 3 ತುಂಬ ಇಂಪಾರ್ಟೆಂಟ್ ಆದಂತಹ ಅಪಶಕುನಗಳು ಯಾವುದಂತ ಹೇಳಿದರೆ, ಇದ್ದಕ್ಕಿದ್ದಂಗೆ ಒಬ್ಬ ಆಳಿರ್ತಾನೆ, ಅವನ ಕೈಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆ ಬೆಂಕಿನ ಆರಿಸಿದ ಮೇಲೆ ನೋಡಿದರೆ ಒಂದು ಸ್ವಲ್ಪನೂ ಗಾಯನೇ ಆಗಿರೋದಿಲ್ಲ ಅವನ ಕೈ ಮೇಲೆ. ಯಾಕಪ್ಪ ಹೀಗಾಗಿದೆ ಅಂತ ಹೇಳಿದ್ರೆ, ಅಂದರೆ ಗಾಯ ಆಗದೇನೆ ಸುಮ್ಮನೆ ಬೆಂಕಿ ಹತ್ಕೊಳ್ಳೋದು ಕೆಟ್ಟ ಶಕುನ ಅಂತ ರೋಮನ್ಸ್ ಬಿಲೀವ್ ಮಾಡ್ತಿರ್ತಾರೆ. ಆಮೇಲೆ ನೋಡಿದ್ರೆ ಸಡನ್ನಾಗಿ ರಸ್ತೆನಲ್ಲಿ ಒಂದು ಸಿಂಹ ಓಡಾಡ್ತಾ ಇರುತ್ತೆ. ಸಿಂಹ ಓಡಾಡೋದು ಕೂಡ ಅದು ಯಾವತ್ತೂ ರಾಜ್ಯದ ಒಳಗಡೆ ಬರೋದಿಲ್ಲ, ಕಾಡಿನಲ್ಲೇ ಇರುತ್ತೆ. ಆದರೆ ಇವತ್ತು ಸಡನ್ನಾಗಿ ರಾಜ್ಯದ ಒಳಗಡೆ ಬಂದಿದೆ ಅಂದರೆ ಅದನ್ನು ಕೂಡ ಅಪಶಕುನ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದಾದ ನಂತರ ಒಂದು ಗೂಬೆ ಹಗಲು ಹೊತ್ತಿನಲ್ಲಿ ಕೂಗ್ತಾ ಇರುತ್ತೆ. ಗೂಬೆಗಳು ನಿಮಗೆ ಗೊತ್ತಿರೋ ಹಾಗೆ ರಾತ್ರಿ ಹೊತ್ತಿನಲ್ಲಿ ಕೂಗುತ್ತೆ. ಹಗಲು ಹೊತ್ತು ಕೂಗಿದಾಗ ಅದನ್ನು ಅಪಶಕುನ ಅಂತ ಕನ್ಸಿಡರ್ ಮಾಡ್ತಾರೆ. ಇವೆಲ್ಲ ಈ ಥರದ್ದೆಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ ಕ್ಯಾಸ್ಕಾನ ಮೀಟ್ ಮಾಡಿ, ನೋಡು ಜೂಲಿಯಸ್ ಸೀಸರು ಒಳ್ಳೆ ಮನುಷ್ಯ ಅಲ್ಲ, ಒಳ್ಳೆ ಮನುಷ್ಯ ಆಗಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಇವೆಲ್ಲವೂ ಅಪಶಕುನಗಳಾಗ್ತಿರೋದು ಜೂಲಿಯಸ್ ಸೀಸರ್ನಿಂದನೇ, ಅವನೇನೋ ಮಾಡಬೇಕು ಅಂತಿದ್ದಾನೆ ಅದಕ್ಕೋಸ್ಕರ ಅಂತ. ಅದೇ ಸಂದರ್ಭದಲ್ಲಿ ಕ್ಯಾಸ್ಕಾ ಹೇಳ್ತಾನೆ, ಹೌದು ನಾಳೆ ಎಲ್ಲ ಸೆನೇಟರ್ಸು ಸೇರಿಬಿಟ್ಟು ನಾಳೆ ಅವನನ್ನು ರಾಜನಾಗಿ ಘೋಷಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕ್ಯಾಶಿಯಸ್ಗೆ ಈಗ ಓಹೋ ನನಗೆ ಸಮಯ ಬಹಳ ಕಡಿಮೆ ಇದೆ, ಏನಾದರೂ ಮಾಡಿ ಬ್ರೂಟಸನ್ನು ನಮ್ಮ ಪಕ್ಷಕ್ಕೆ ತಿರುಗಿಸ್ಕೊಂಡು ನಂತರ ಹೆಂಗಾದರೂ ಮಾಡಿ ಸೀಸರನ್ನು ನಾಳೆ ರಾಜ ಆಗದೇ ಇರೋ ಹಾಗೆ ತಡಿಬೇಕು, ಏನೇ ಮಾಡಬೇಕಾದ್ರೂ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋಂಥ ಒಂದು ಮನಸ್ಥಿತಿಗೆ ಅವನು ಬಂದಿದ್ದಾನೆ. ಆದರೆ ಜೂಲಿಯಸ್ ಸೀಸರ್ನ ಆ ಪ್ಲೇಸಿಂದ ಕೆಳಗಿಳಿಸಿದ ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕ್ಯಾಶಿಯಸ್ಗೆ ಇಲ್ಲ. ಈಗ ಹೆಂಗಾದರೂ ಮಾಡಿ ಎಲ್ಲರ ಸಪೋರ್ಟನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರ ಜೂಲಿಯಸ್ ಸೀಸರ್ ನಾಳೆ ರಾಜನಾಗ್ತಾನೆ ಅಂತ ತಿಳಿದ ಕೂಡಲೇ, ಅಯ್ಯೋ ನಾನಿನ್ನು ಬದುಕಿದ್ದು ಏನೂ ಪ್ರಯೋಜನ ಇಲ್ಲ, ನನ್ನನ್ನು ನಾನು ಸಾಯಿಸ್ಕೊಳ್ತೀನಿ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ತನ್ನ ಕತ್ತಿಯನ್ನು ತಗೊಂಡು ತಾನೇ ತನಗೆ ಚುಚ್ಕೊಳ್ಳೋ ಹಾಗೆ ಮಾಡ್ತಾನೆ. ಆದರೆ ಚುಚ್ಕೊಳ್ಳೋಂತಹ ವ್ಯಕ್ತಿ ಅವನಾಗಿರೋದಿಲ್ಲ. ಅವನು ಹೆಂಗಾದರೂ ಮಾಡಿ ಜೂಲಿಯಸ್ ಸೀಸರ್ನ ಬೀಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ ಹೊರತು ಅವನು ಸಾಯುವಂತಹ ವ್ಯಕ್ತಿ ಆಗಿರೋದಿಲ್ಲ. ಆದರೆ ಕ್ಯಾಸ್ಕಾ ಇದ್ದವನು ಅವನ್ನ ಒಂದು ಆವೇಶ ನೋಡಿಬಿಟ್ಟು ಅಯ್ಯೋ ಆ ರೀತಿ ಮಾಡಬೇಡ ಅಂತ ಹೇಳಿ ತಡೆದು, ಸುಮಾರು ಜನನೂ ಇರ್ತಾರೆ ಅಲ್ಲಿ, ಎಲ್ಲರೂ ಸೇರಿ ಇಲ್ಲ ನೀನು ಯಾಕೆ ಜೀವ ಕೊಡಬೇಕು, ನೀನು ಒಳ್ಳೆ ವ್ಯಕ್ತಿನೇ, ಆದರೆ ಜೂಲಿಯಸ್ ಸೀಸರೇ ಸರಿ ಇಲ್ಲ, ಅವನು ಸರಿಗಿದ್ದಿದ್ದರೆ ಈ ಥರ ಅಪಶಕುನಗಳೆಲ್ಲ ಯಾಕೆ ನಡೀತಾ ಇತ್ತು, ಇಲ್ಲ ನೀನು ಸಾಯಬಾರ್ದು, ನಾವೆಲ್ಲರೂ ಸೇರಿಸಿ ಜೂಲಿಯಸ್ ಸೀಸರನ್ನೇ ಸಾಯಿಸ್ಬಿಡೋಣ ಅಂತ ಹೇಳಿ ಎಲ್ಲರೂ ಮರ್ಡರ್ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಸಿನ್ನಾ ಮತ್ತು ಕ್ಯಾಶಿಯಸ್
ಇಬ್ಬರು ಸೆನೆಟರ್ಸು ಕೂಡ ಬ್ರೂಟಸ್ನ ಮನೆಗೆ ಲೆಟರ್ಸ್ಗಳನ್ನ ತೊಗೊಂಡು ಹೋಗಿ ಆ ಲೆಟರ್ಸನ್ನ ಏನು ಮಾಡ್ತಾರೆ, ಎಸ್ಬಿಡ್ತಾರೆ ರೂಮ್ನ ಒಳಗೆ. ಈ ಲೆಟರ್ ಒಳಗಡೆ ಪ್ರಜೆಗಳು ಬ್ರೂಟಸ್ಗೆ ಬರೆದ ಹಾಗಿರುತ್ತೆ, ನಮ್ಗೆ ಯಾರಿಗೂ ನಾಳೆ ಜೂಲಿಯಸ್ ಸೀಸರ್ ರಾಜ ಆಗ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ, ದೇಶಕ್ಕೂ ಇದರಿಂದ ಏನೂ ಒಳಿತಾಗ್ತಾ ಇಲ್ಲ, ಎಲ್ಲ ಥರದ ಅಪಶಕುನಗಳಾಗ್ತಾ ಇದೆ. ಸೊ ಹಾಗಾಗಿ ನೀವೇನಾದರೂ ಮಾಡಿಬಿಟ್ಟು ಸೀಸರ್ನ ನಿಲ್ಲಿಸಬೇಕು, ನಮಗೆ ಅವನು ರಾಜ ಆಗೋದು ಇಷ್ಟ ಇಲ್ಲ ಅಂತ ಹೇಳಿ ಬರ್ದಂಗೆ ಲೆಟರ್ಸನ್ನು ಬರೆದ್ಬಿಟ್ಟು ಬ್ರೂಟಸ್ನ ರೂಮ್ ಒಳಗಡೆ ಎಸ್ಬಿಟ್ಟು ಹೋಗಿರ್ತಾರೆ. ಕ್ಯಾಶಿಯಸ್ಗೆ ಬಹಳ ಚೆನ್ನಾಗಿ ಗೊತ್ತು ಬ್ರೂಟಸ್ಗೆ ಯಾವ ಮೊಮೆಂಟ್ ಕನ್ವಿನ್ಸ್ ಆಗುತ್ತೆ ನನ್ನ ಜನರಿಗೆ ಸೀಸರ್ನ ಇಷ್ಟ ಇಲ್ಲ ಅಂತ. ಆ ಕ್ಷಣದಿಂದಲೇ ಬ್ರೂಟಸ್ಸು ಸೀಸರ್ನ ತಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಅಂಥೇಳಿ. ಅಂಥ ಸಂದರ್ಭ ನೋಡಿಕೊಂಡು ನಾವು ಅವರಿಗೆ ಸಪೋರ್ಟನ್ನು ತೋರಿಸಿ ಅಲ್ಲಿಂದ ಮುಂದಕ್ಕೆ ನಾವು ಸೀಸರ್ನ ಸಾಯಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಅವನು ಪ್ಲ್ಯಾನ್ ಮಾಡ್ತಾನೆ. As soon as Cassius hears that Julius Caesar is going to become the king next day, he pretends to kill himself. He says, what is the use of me living anymore? I don't want to live here. Julius Caesar is such a bad person. He is going to destroy Rome. I do not want to see that day happening. So I'll kill myself is the kind of act he does. And so everybody stops him and they say, why are you trying to kill yourself? You are a person who is a very good thinker. You are a person who is thinking for the good of people. So you should live. Caesar should die. So we will kill Caesar tomorrow. So after this meeting, Cinna and Cassius go to Brutus's house. They have already prepared all sorts of letters addressed from people to Brutus. They do not mention any name of the person, but they simply write as a citizen of Rome. So they say that we do not want Caesar to become the king. Whatever bad omens are happening, they are happening because of Caesar. So he is a bad person. We do not like him. So please do something and stop Julius Caesar. These kinds of many letters are thrown into Brutus's room where he will find it. Cassius knows very well that Brutus is one person who will do anything for his people. So he wants to misuse that aspect of Brutus and misguide him into thinking that people do not like Julius Caesar and join them in murdering Julius Caesar.